ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಈ ಒಂದು ಕೇಸ್. ತೋಟದ ಮನೆಯಲ್ಲಿ ಸಂತ್ರಸ್ತೆ ಸಿಕ್ಕಿಲ್ಲ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ಕುಮಾರಸ್ವಾಮಿ. ನನ್ನ ಮಾತು ಸುಳ್ಳಾದ್ರೆ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡ್ತೀನಿ ಅಂತ ಹೇಳಿ ಮೈಸೂರಿನಲ್ಲಿ ಸಾರಾ ಮಹೇಶ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹಿಳೆಯನ್ನ ರಾಜಶೇಖರ್ ತೋಟದಲ್ಲಿ ರಕ್ಷಿಸಿಲ್ಲ, ಸಾಬೀತುಪಡಿಸಿದ್ರೆ ರಾಜಕೀಯದಿಂದ ನಾನು ನಿವೃತ್ತಿಯನ್ನ ಪಡೆದುಕೊಳ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ಗೂ ರಾಜೀನಾಮೆಯನ್ನ ನಾನು ಕೊಡ್ತೀನಿ ಅಂತ ಹೇಳಿ ಸಾರಾ ಮಹೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಸಾರಾ ಮಹೇಶ್ ನೋಡ್ತಾ ಹೋಗೋಣ. SIT ನಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಕಾಂಗ್ರೆಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇದು, ನೀವು ಈ ಆರೋಪ ನಿಜವೇ ಆಗಿದ್ರೆ, ಮಾಡಿದ್ದವನು ತಪ್ಪು ಮಾಡಿರೋದಾದ್ರೆ, ಇದನ್ನ ಚುನಾವಣೆ 2 ದಿವಸ ಅನ್ನಂಗೆ ಲಕ್ಷಾಂತರ ಪೆನ್ ಡ್ರೈವ್ನ ಮಾಡಿ ಹಂಚಿದವ್ರು ಯಾರು? ಮೊಬೈಲ್ ಅಪ್ಲೋಡ್ ಮಾಡಿದವ್ರು ಯಾರು? ಇನ್ನು ಯಾಕೆ ಅವ್ರ ಬಗ್ಗೆ SIT ಅವರು ಕ್ರಮ ತಗೋತಾ ಇಲ್ಲ? ಈ ರೀತಿಯ ಅನುಮಾನಗಳಿಂದ ನಮ್ಮ ನಾಯಕರಾದಂಥ GT ದೇವೇಗೌಡರು ಇರ್ಬೋದು, ಅಥವಾ ನಾವಿಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಮಾಜಿ ಶಾಸಕರುಗಳು, ಮಾಜಿ ಮೇಯರ್ಗಳು, ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಕೂಡಲೇ ಇದು ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು. ಜನತಾದಳದ ಮುಖಂಡರನ್ನ ಈ ಹಳೆ ಮೈಸೂರು ಭಾಗದಲ್ಲಿ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ, ಕೆಲವು ಕಾಂಗ್ರೆಸ್ನವರ ಮಾತಿನ ಮೇಲೆ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾ ಹೇಳ್ತೀನಿ, ನನಗಿರುವಂತ ಮಾಹಿತಿ ಪ್ರಕಾರ ಮಧ್ಯಾಹ್ನ ಹುಣಸೂರಿನ ಕರಿಗೌಡ ಸ್ಟ್ರೀಟ್ನಲ್ಲಿ ಪವಿತ್ರ ಹರೀಶ್ ರವರ ಮನೆಯಿಂದ ಪೊಲೀಸ್ನವರು ಏನು ಕಿಡ್ನಾಪ್ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ, ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಪವಿತ್ರ ಹರೀಶ್ ಅಂತ ಹೇಳಿ ಕರಿಗೌಡ ಸ್ಟ್ರೀಟ್ನಲ್ಲಿ ಈ ಅಮ್ಮ ಅವರ ಸಂಬಂಧಿ, ಅವ್ರ ಮನೇಲಿದ್ದಂಥವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಈಗ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದು ಯಾರು? ಇದು ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ವಕೀಲರಿಗೆ ವಿಡಿಯೋ ಕೊಟ್ಟಿದ್ದು ಚಾಲಕ ಕಾರ್ತಿಕ್ ಅಂತ ಕಾರ್ತಿಕ್ ಹೇಳ್ಕೊಂಡಿದ್ದಾನೆ. ಮೈಸೂರಿನಲ್ಲಿ ಶಾಸಕ GT ದೇವೇಗೌಡ ಆರೋಪ. ಈಗ ಕಾರ್ತಿಕ್ನ DCM ವಿದೇಶಕ್ಕೆ, ಅಂದರೆ ಕಾರ್ತಿಕ್ ಆತನನ್ನು ವಿದೇಶಕ್ಕೆ ಕಳಿಸಿದ್ದಾರೆ. ದೇವೇಗೌಡರ ಜೊತೆ DCM ಮಾತನಾಡಿದ್ದಾರೆ. ದೇವರಾಜೇಗೌಡರ ಜೊತೆ DK ಶಿವಕುಮಾರ್ ರಾಜೀನಾಮೆಗೆ GT ದೇವೇಗೌಡ ಆಗ್ರಹ ಮಾಡಿದ್ದಾರೆ. ಅಶ್ಲೀಲ ಪೆನ್ ಅಂದರೆ ಈಗ ಅದು ಸತ್ಯನೋ ಸುಳ್ಳೋ ಅದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಆ ಹೆಣ್ಣು ಮಕ್ಕಳಿಗೆ ಏನಾದರೂ ಅದು ನೋಡಿ, 2 ಟೈಪು. ಕೆಲವೊಮ್ಮೆ ಏನಾಗುತ್ತೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು ಮತ್ತೊಂದು ವಿಚಾರ ಬೇರೆ. ಇನ್ನೊಂದು ಭಯ ಬೀಳಿಸಿ ತಮ್ಮ ಹದ್ದುಬಸ್ತಿನಲ್ಲಿಟ್ಟುಕೊಂಡು, ಆ ಹೆಣ್ಣುಮಕ್ಳಿಗೂ ಗೊತ್ತಿರೋದಿಲ್ಲ ತಾವು ಮಾಡ್ತಾ ಇರೋ ತಪ್ಪೋ ಸರಿನೋ ಅವ್ರಿಗೂ ಗೊತ್ತಿರೋದಿಲ್ಲ. ಇವ್ರು ಏನು ಹೇಳ್ತಾ ಇದ್ದಾರೆ ಅದು ಸರಿಯಾಗಿರ್ಬೋದೇನೋ ಅನ್ನೋಂಥದ್ದಿದ್ರೂ ಕೂಡ ತಪ್ಪಾಗುತ್ತೆ. ಯಾಕಂದರೆ ಈ ಹಿಂದೆ ಜೀತ ಪದ್ಧತಿ ಇತ್ತಲ್ಲ, ಜೀತ ಪದ್ಧತಿಯಲ್ಲಿ ಅವರು ಖುಷಿಯಾಗಿ ಕೆಲಸ ಮಾಡ್ತಾಯಿದ್ರು, ಊಟ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ. ಹಾಗಂತ ಅದನ್ನು ಸರಿ ಅಂತ ಹೇಳೋಕ್ಕಾಗತ್ತಾ? ಹಾಗೆಯೇ ಈಗ ಒತ್ತಾಯ ಮಾಡಿದ್ದಾರೆ. ಪೆನ್ ಡ್ರೈವ್ ರಿಲೀಸ್ ಮಾಡಿದ್ಯಾರು? ವಿಷಯ ಅಲ್ಲಿಗೆ ಬಂದು ನಿಂತಿದೆ. GT ದೇವೇಗೌಡರ ಮಾತನ್ನು ಗಮನಿಸಿ. ಕಾರ್ತಿಕ್ ಅಂತಕ್ಕಂಥ ಡ್ರೈವರು ಏನು ದೇವರಾಜೇಗೌಡರಿಗೆ ಮುಂದೆ ಹೋಗಿ ಒಪ್ಪಿಸಿದ್ನು, ಉಪಮುಖ್ಯಮಂತ್ರಿಗಳ ಮುಂದೆ ಹೋಗಿ ಅವರ ಅನುಮತಿ ಪಡೆದು ಅವ್ರ ಅಪ್ಪಣೆ ಅಂತ ಏನು ಅದನ್ನು ಮಾಡಿದ್ದಾನೋ ಅವನನ್ನು ಹೊರದೇಶಕ್ಕೆ ಕಳಿಸಿದವರು ನೀವು. ಆದರೆ ನರೇಂದ್ರ ಮೋದಿ ಅವರನ್ನು ಕಾರಣಕರ್ತರು ಅಂತಕ್ಕಂಥ ದೂಷಣೆಯನ್ನು ನೀವು ಮಾಡಿದ್ರಲ್ಲ, ನರೇಂದ್ರ ಮೋದಿ ಪ್ರಧಾನಿಯವ್ರಿಗೂ ಇದಕ್ಕೂ ಏನು ಸಂಬಂಧ? ದೇವೇಗೌಡರಿಗೂ
ಕುಮಾರಸ್ವಾಮಿ ಅವರು ಏನು ಸಂಬಂಧ? ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ದೇವರಾಜೇಗೌಡರ ಜೊತೆ ಶಿವರಾಮೇಗೌಡರು ಮಾತನಾಡಿ ಡಿ ಕೆ ಶಿವಕುಮಾರ್ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡಿರ್ತಕ್ಕಂಥ ವಿಡಿಯೋವನ್ನು ಆಡಿಯೋವನ್ನು ಏನು ನಿನ್ನೆ ಓಪನ್ ಆಗಿ ಬಿಚ್ಚಿಟ್ಟಿದ್ದಾರೆ, ತೆರೆದಿಟ್ಟಿದ್ದಾರೆ. ಅದರ ತನಿಖೆ ಮಾಡಲಿಕ್ಕೆ SITಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ಕರೆದು ಪ್ರತಿನಿತ್ಯ ಯಾರನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ A1 ಮಾಡಬೇಕು, ಯಾರನ್ನ A2 ಮಾಡಬೇಕು, ನನ್ನನ್ನು ಕೂಡ A1 ಮಾಡಬೇಕು. ಆ ದೇವರಾಜೇಗೌಡರ ಜೊತೆ ಶಿವರಾಮೇಗೌಡರು ಮಾತನಾಡಿ ಡಿ ಕೆ ಶಿವಕುಮಾರ್ ಜೊತೆ 14 ಕ್ಷೇತ್ರದಲ್ಲಿ ಈವರೆಗೂ 42.99% ಮತದಾನ 2 ಗಂಟೆ ವೇಳೆಗೆ. ಇನ್ನು ಕೂಡ 4 ಗಂಟೆ ಟೈಮ್ ಇದೆ, 6 ಗಂಟೆ ತನಕ. ಇದು ರಿಮೋಟ್ ಅಂದರೆ ಗ್ರಾಮೀಣ ಭಾಗ ಸ್ವಲ್ಪ ಆಗಿರೋದ್ರಿಂದ ನಿಯರ್ಲಿ 70, 75, 80 ತನಕ ಹೋಗುತ್ತೆ. 42% ಅಂದರೆ ಸದ್ಯದ ಮಟ್ಟಿಗೆ ನನ್ನ ಪ್ರಕಾರ ಒಳ್ಳೆ ಪರ್ಸೆಂಟೇಜ್. ಯಾಕಂದರೆ ಇಡೀ ಬೆಂಗಳೂರಿನ ಪರ್ಸೆಂಟೇಜ್ ಇಷ್ಟೇ ಆಗಿರೋದು 42%. ಈಗ ಬಹುಶಃ ಅನೇಕ ಭಾಗಗಳಲ್ಲಿ 80% ವೋಟಿಂಗ್ ಆಗೋ ಸಾಧ್ಯತೆ ಇದೆ. ಈಗ ಬಿಸಿಲಿನ ತಾಪ, ಆಮೇಲೆ ನೀವು ಉತ್ತರ ಕರ್ನಾಟಕ ಹೋದರೆ 46 ಡಿಗ್ರಿ ತನಕ ಬಿಸಿಲಿದೆ. ಸೊ ಹಾಗಾಗಿ ಈಗ ಸ್ವಲ್ಪ ಕಡಿಮೆ ಆಗ್ಬೋದು. 4-5 ಗಂಟೆ ನಂತರ ಒಂದೇ ಸಲಕ್ಕೆ ಜಾಸ್ತಿ ಆಗ್ಬೋದು ಅಂತೇಳಿ. ಹಾಗಂತ ನೀವು 5 ಗಂಟೆಗೆ ಹೋದರೂ ಕೂಡ ಒಮ್ಮೆ ಲೈನಲ್ಲಿ ನೀವು ನಿಂತ್ರಿ ಅಂತಂದರೆ ನೀವು ವೋಟ್ ಹಾಕೋ ತನಕ ರಾತ್ರಿ 10 ಗಂಟೆನೇ ಆಗಲಿ, ಬೇಕಿದ್ರೆ ನಿಮಗೆ ಅವಕಾಶ ಇದೆ. ಓಕೆ, ಒನ್ಸ್ ಅಗೇನ್ ಬಸವರಾಜ್ ಅವರು ತುಂಬ ಹೊತ್ತು ನಮ್ಮ ಜೊತೆ ಇದ್ದಾರೆ. ಎಸ್ ಬಸವರಾಜ್ ಅವರೇ, ಒಂದು ಕಡೆ ಚುನಾವಣೆ ಎಲ್ಲ ವಿಚಾರಗಳೆಲ್ಲ ಪೆನ್ ಡ್ರೈವ್ ಕಾರಣಕ್ಕಾಗಿ ಡೈವರ್ಟ್ ಆಯಿತು. ಇರಲಿ, ಈಗ 14 ಕ್ಷೇತ್ರಗಳ ಚುನಾವಣೆ ಮತ್ತು ದೇಶಾದ್ಯಂತ 93 ಕ್ಷೇತ್ರಗಳಿಗೆ ನಡೆಯುವಂಥ ಚುನಾವಣೆಯನ್ನು ಯಾವ ರೀತಿಯಲ್ಲಿ ನೀವು ವಿಶ್ಲೇಷಿಸ್ತಾ ಇದ್ದೀರಿ, ಯಾವ ರೀತಿ ನೋಡ್ತಾ ಇದ್ದೀರಿ? ಸದ್ಯಕ್ಕೆ ಇದು ಮತದಾನ ದಿನ ಆಗಿರೋದ್ರಿಂದ ವಿ ಹ್ಯಾವ್ ಟು ಸಿ ಇಟ್ ಓನ್ಲಿ ಮೆಕ್ಯಾನಿಕಲಿ. ಓಕೆ, ವೋಟಿಂಗ್ ದಿನ ಮಾತ್ರ ಅಂತ ನೋಡಬೇಕಾಗುತ್ತೆ. ಆದರೆ ವೋಟಿಂಗ್ ಕೆಲವೊಂದು ರಾಯಚೂರಲ್ಲಿ ಸ್ವಲ್ಪ ಟರ್ನ್ಔಟ್ ಕಡಿಮೆ ಇದೆ, ಹಾಗೆ ಮಹಾರಾಷ್ಟ್ರದಲ್ಲಿ ಕಡಿಮೆ ಇದೆ. ಯಾಕಂದ್ರೆ ರಾಯಚೂರು, ಗುಲ್ಬರ್ಗ, ಬೀದರ್ ಮತ್ತು ಆಚೆ ಇರುವ ಸೊಲ್ಲಾಪುರ, ಸಾಂಗ್ಲಿ ಅಲ್ಲಿ ವೋಟಿಂಗ್ ಆಗ್ತಿದೆ ಮಹಾರಾಷ್ಟ್ರದಲ್ಲಿ. ಅದು ಹೀಟ್ ವೇವ್ ಇರೋ ಜಾಗಗಳವೆಲ್ಲ. ಹೌದು, ಹೀಟ್ ವೇವ್. IMD ಆಫಿಷಿಯಲ್ ಡಿಕ್ಲೇರ್ ಮಾಡಿದೆ ಹೀಟ್ ವೇವ್ ಅಂತ. ಸೊ ಹೀಗಾಗಿ ಸ್ವಲ್ಪ ಕಡಿಮೆ ಆಗಿರ್ಬೋದು. ಸಂಜೆ 4:30 6:30 7 ಗಂಟೆವರೆಗೂ ಹೋಗ್ತಾರೆ ಜನ. ನನಗೆ ಒಂದು ಭಾಳ ಕ್ಯೂರಿಯಾಸಿಟಿ, ಈಗ ಈ ಪೆನ್ ಡ್ರೈವ್ ವಿಚಾರ ಇದೆಯಲ್ಲ, ಇದು 14 ಕ್ಷೇತ್ರಗಳ ಮೇಲೆ ಮಾತ್ರ ಪ್ರಭಾವ ಬೀರಬಹುದಾ ಅಥವಾ ಯಾವ ರೀತಿ ಗೊತ್ತಿಲ್ಲ ನನಗೆ. ಪ್ರಭಾವ ಬೀರದೇನಿರ್ಬೋದು. ಆದರೆ ಅಮಿತ್ ಶಾ ಅಂತವರ ನಾಯಕರು, ಪ್ರಧಾನಿ ಅಂತ ನಾಯಕರು ಕೂಡ ಇದರ ಬಗ್ಗೆ ಮಾತಾಡ್ತಿದ್ದಾರೆ ಈಗ ರಾಷ್ಟ್ರ ಮಟ್ಟದಲ್ಲಿ. ಶೆಟ್ರೆ, ಈಗ ರಾಷ್ಟ್ರೀಯ ನಾಯಕರು, ಅದು ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿ ಇದನ್ನ ಅಧಿಕೃತವಾಗಿ ಚುನಾವಣೆ ರ್ಯಾಲಿಗಳಲ್ಲಿ ಮಾತಾಡ್ತಾ ಇದ್ದಾರೆ. ಅದರ ಅರ್ಥ ಏನು? ಅದರ ಅರ್ಥ ಇದು ಒಂದು ರಾಷ್ಟ್ರವ್ಯಾಪಿ ಇಂಪ್ಯಾಕ್ಟ್ ಇದೆ ಅಂತಾನೆ ಅದರ ಅರ್ಥ ಅಲ್ವಾ? ಇಲ್ಲಿ ಅವ್ರು ಯಾಕೆ ಮಾತಾಡ್ತಿದ್ರು? ಲೋಕಲ್ ಆಗಿದ್ರೆ ಯಾಕೆ ಮಾತಾಡ್ತಿದ್ರು? ಇಲ್ಲಿ ಕರ್ನಾಟಕ ಜನರಿಗೆ ಏನೋ ಒಂದು ಡೌಟ್ ಇದ್ದಿತ್ತು, ಇದು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಒಂದು ರಾಜಕೀಯ ಪ್ರತಿಷ್ಠೆ ಕದನ ಅಂತ ಇದ್ದಿತ್ತು. ಅದ್ರ ಹೊರಗಡೆ, ಕರ್ನಾಟಕದ ಹೊರಗಡೆ ನೀವು ಅನೇಕ ಇಂಗ್ಲಿಷ್ ಚಾನೆಲ್ಗಳು ನೋಡಿ, ಹಿಂದಿ ಚಾನೆಲ್ಗಳು ನೋಡಿ, ಅದ್ರ ಅಲ್ಲಿ ಅವರು ಶಬ್ದ ಯೂಸ್ ಮಾಡೋದೇ ಕರ್ನಾಟಕ ಸೆಕ್ಸ್ ಟೇಪ್ ಅಂತ. ಕರ್ನಾಟಕ ಸೆಕ್ಸ್ ಟೇಪ್ ಅದು ರೇವಣ್ಣ ಇಲ್ಲ, ಕರ್ನಾಟಕ ಸೆಕ್ಸ್ ಟೇಪ್, ಆ ಥರ ಒಂದು ಪ್ರೊಜೆಕ್ಷನ್ ಹೋಗ್ತಾ ಇದೆ. ಹೀಗಿರುವಾಗ ಇದನ್ನ ಕಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗಿನ ಚರ್ಚೆಗಳ ಬೆಳಗ್ಗೆ ನೋಡ್ತಾ ಇದೀವಿ ನಾವು, ಅಥವಾ ನಿನ್ನೆನೇನು ದೇವರಾಜೇಗೌಡರು ಮಾತಾಡಿದ್ರು, ಇದು ದಿನದಿಂದ ದಿನಕ್ಕೆ ಇನ್ನು ಗಲೀಜು ಆಗ್ತಾ ಇದೆ ಇದು. ಯಾಕಂದ್ರೆ ಆ ಕೃತ್ಯನೇ ಗಲೀಜು ಕೃತ್ಯ. ಅದನ್ನ ಯಾರು ನೋಡಿದ್ರು, ಯಾರು ಕೊಟ್ಟರು, ಎಲ್ಲಿ ಕೊಟ್ಟರು, ಇವೆಲ್ಲ ಪ್ರಶ್ನೆಗಳಿದಾವಲ್ಲ, ವೆರಿ ಇರ್ರೆಲೆವೆಂಟ್. ಅದ್ರ ಜೊತೆಗೇನೆ ಮತ್ತೆ ಈ JDS ನಾಯಕರುಗಳಿಗೆ ನೋಡಿ, ಇವತ್ತು JDS ಕಾರ್ಯಕರ್ತರ ಪರಿಸ್ಥಿತಿ, ಕಳ್ಳ ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಕಳ್ಳರನ್ನ ಕಟ್ಟಿ ಹಾಕಿದ ಹಗ್ಗ ಯಾರ್ದು, ಅವನಿಗೆ ಇಷ್ಟ ಯಾಕೆ ಹೊಡೆದ್ರಿ, ಇದೆಲ್ಲ. ಈಗ JDS ಕಾರ್ಯಕರ್ತರ ಧರ್ಮ ಸಂಕಟ ನೋಡಿ, ಅವ್ರು ಏನನ್ನೇ ಇವತ್ತು ಡಿಫೆಂಡ್ ಮಾಡೋದಕ್ಕೆ ಕೂತಿದ್ದಾರೆ ಮಂಡ್ಯದಲ್ಲಿ, ಹಾಸನದಲ್ಲಿ. ಅವ್ರೇನು ಬರದ ಸಲುವಾಗಿ ಬರ ಪರಿಹಾರ ನಿಧಿ ಕೊಡಿ ಅಂತ ಕೂತಿದ್ದಾರ, ಅಥವಾ ನೀರು ಕೊಡಿ ಅಂತ ಕೂತಿದ್ದಾರ, ಅಥವಾ ಬೇರೆ ಯಾವ್ದಾದ್ರು ಸಾಮಾಜಿಕ ವಿಚಾರ ಬಗ್ಗೆ ಕೂತಿದ್ದಾರ? ಈಗ ಕುಮಾರಸ್ವಾಮಿ ಅವರ ಹೇಳಿಕೆ ಕೂಡ ಬಹಳ ದ್ವಂದ್ವದಿಂದ ಕೂಡಿರುತ್ತೆ. ಇವತ್ತು ಅವರು ಸಮರ್ಥನೆಗೆ ಇಳಿದಿದ್ದಾರೆ ನಿಜ, ಆದರೆ ಅವತ್ತು ಶಿವಮೊಗ್ಗದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಓಪನ್ ಆಗಿ ಹೇಳಿದ್ರು, ನೋಡಿ ನಾವು ಇದು ಸಮಾಜಕ್ಕೆ, ಕೇವಲ ಹಾಸನಕ್ಕೆ ಮಾತ್ರ ಅಲ್ಲ, ಇಡೀ ಸಮುದಾಯಕ್ಕೆ ಅವಮಾನವಾಗಿದೆ, ನಂಬರ್ 1. ಆಮೇಲೆ ಅವರ ವಿರುದ್ಧ ಪಕ್ಷ ಯಾವುದೇ ತೀರ್ಮಾನ ಕೈಗೊಳ್ಳೋಕೆ ರೆಡಿ ಇದ್ದೀವಿ ನಾವು. ಆಮೇಲೆ ಅವರ ಕುಟುಂಬ ಬೇರೆ, ನಮ್ಮ ಕುಟುಂಬ ಬೇರೆ. ನನಗೆ ನನ್ನ ಪ್ರಶ್ನೆ ಇರೋದು, ಆ ಹೇಳಿಕೆ ಕೊಟ್ಟಂಥ ಕುಮಾರಸ್ವಾಮಿ ಇವತ್ತು ಒನ್ಸ್ ಅಗೈನ್ ಓವರ್ ಆಲ್ ಬ್ಯಾಟಿಂಗ್ ಇಳಿಯೋದಕ್ಕೆ ಏನು ಕಾರಣ?
ಪರ್ಸೆಪ್ಷನ್ ಅಂತ ಚೇಂಜಸ್ ಆಯ್ತಾ? ಬಹುಶಃ ಬಿಜೆಪಿಯಿಂದ ಒಂದು ಒತ್ತಡ ಇರಬಹುದು, ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಅಂತ. BJP ವೋಟಿಂಗ್ ಡೇ, ಆನ್ ದ ಪೋಲಿಂಗ್ ಡೇ, ಯೆಸ್ಟರ್ಡೇ ಅಂಡ್ ಟುಡೇ ಪೋಲಿಂಗ್ ಡೇ ದಿವಸ ಇದು ಡ್ಯಾಮೇಜ್ ಎಷ್ಟು ಮುಂದೆ ಡ್ಯಾಮೇಜ್ ಕಂಟ್ರೋಲ್ ಆದ್ರೂ ಮಾಡಿ. ಅಂದ್ರೆ ನೀವು ಡ್ಯಾಮೇಜ್ ಮಾಡಿದ್ರೆ ನೀವೇ ಡ್ಯಾಮೇಜ್ ಕಂಟ್ರೋಲ್ ನೀವೇ ಮಾಡ್ಕೊಳ್ಳಿ, ನಮ್ಮಿಂದ ಆಗ್ತಾ ಇಲ್ಲ ಅಂತ ಹೇಳಿ. ಈಗ ಜೆಡಿಎಸ್ ಸಂಸದ ತಾನೇ ರೇವಣ್ಣ, ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಮಂತ್ರಿ ತಾನೆ. ಸೊ ಹೀಗಾಗಿ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿರ್ತಾರೆ. ಅದಕ್ಕೋಸ್ಕರ ಹಿ ಹ್ಯಾಸ್ ಟು ಡೂ ಇಟ್. ಒಂದು ಇನ್ನೊಂದು ಅವ್ರ ಇದರಿಂದಾಗಿ ಅವ್ರ ಮಾತಿನಲ್ಲಿ ದ್ವಂದ್ವವನ್ನು ಗಮನಿಸಿ ನೀವು. ಆದ್ರೆ ನನಗೆ ಇನ್ನೊಂದು ಇದರ ನಡುವೆ ಒಂದು ಸೂಕ್ಷ್ಮತೆ ಕೇಳ್ತೀನಿ. ಈಗ ಚುನಾವಣೆ ಆದ ನಂತರ ಈ ಕಾರಣಕ್ಕಾಗಿ ಸಂಬಂಧ ಉಳಿಬಹುದು, ಅಳಿಬಹುದು, ಹಿಂಗೇನಾದರೂ ನಿಮಗೆ ಅನಿಸ್ತಿದೆಯಾ? ಕೌಟುಂಬಿಕ ಸಂಬಂಧಗಳ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಅವ್ರವ್ರ ಕುಟುಂಬ ರಾಜಕೀಯ ಸಂಬಂಧ ಬಗ್ಗೆ ಹೇಳೋದಾದ್ರೆ ರಾಜಕೀಯ ಮೈತ್ರಿ ಬಗ್ಗೆ ಏನಾಗಿದೆ ನನ್ಗನ್ಸೋ ಪ್ರಕಾರ ಬಿಜೆಪಿಗೆ ಒಂದು ರೀತಿ ನುಂಗಲಾರದ ಬಿಸಿ ತುಪ್ಪ. ಆದ್ರೆ ಎರಡನೇ ಅಂತ ಚುನಾವಣೆ ಇದೆ ಇಲ್ಲಿ. ಆದ್ರೆ ಆಗಲಿ ನುಂಗಲಾರದ ಬಿಸಿ ತುಪ್ಪ ಅಷ್ಟೇ ಅಲ್ಲ, ಎಲೆಕ್ಷನ್ ಆದ ತಕ್ಷಣವೇ ಇಲ್ಲ ನಮ್ಮ ಸಂಬಂಧ ಇಲ್ಲ ಆ ಥರ ಏನಾದ್ರು ಆಗ್ಬಹುದು, ಸಾಧ್ಯತೆ ಇದೆ. ಯಾಕಂದ್ರೆ ಇದಕ್ಕೂ ಬಿಜೆಪಿಗೂ ಎಂಥದೂ ಸಂಬಂಧ ಇಲ್ಲ. ಈಗ ಅವರು ಕೂತ್ಕೊಂಡು ಪ್ರಧಾನಮಂತ್ರಿ ಕೂತ್ಕೊಂಡು ಇದನ್ನ ಮಾತಾಡಬೇಕಾಗಿದೆ ಅಲ್ವಾ? ಪ್ರಧಾನಮಂತ್ರಿ ಇದ್ರ ಸಭೆ ಬೆಳಬೇಕಾಗಿದೆ, ಸಂಬಂಧನೇ ಇಲ್ಲ ಒಂದು. ಆಮೇಲೆ ಕೆಲವೊಂದು ಟೆಕ್ನಿಕ್. ಚುನಾವಣೆಯ 3ನೇ ಹಂತದ ಮತದಾನ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಹಕ್ಕನ್ನ ಚಲಾಯಿಸಿದ್ದಾರೆ. ಪ್ರಜಾಪ್ರಭುತ್ವದ ಹಬ್ಬವನ್ನ ಉತ್ಸವ ರೀತಿ ಆಚರಿಸುವಂತೆ ಪ್ರಧಾನಿ ಕರೆಯನ್ನ ಕೂಡ ಕೊಟ್ಟಿದ್ದಾರೆ. ಆ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮತದಾನ ಮಾಡಿದ ನಮೋ. ಲೋಕಸಭೆ ಚುನಾವಣೆಯ 3ನೇ ಹಂತದ ಮತದಾನ ನಡೆಯಿತು. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ತವರು ರಾಜ್ಯ ಗುಜರಾತ್ನ ಗಾಂಧಿನಗರದ ನಿಶಾನ್ ಪ್ರೌಢಶಾಲೆಯಲ್ಲಿ ತಮ್ಮ ಹಕ್ಕು ಚಲಾಯಿಸಿದ್ರು. ಗಾಂಧಿನಗರದ ರಸ್ತೆಯಲ್ಲಿ ಅಮಿತ್ ಶಾ ಜೊತೆ ಬಂದ ಮೋದಿ ಜನರತ್ತ ಕೈ ಬೀಸಿದ್ರು. ಮತದಾನ ಮಾಡಿದ ನಂತರ ಪ್ರಧಾನಿ ಶಾಹಿ ತೋರಿಸಿ ಮತದಾನ ಮಾಡುವಂತೆ ಪ್ರೇರೇಪಿಸಿದ್ರು. ಬಳಿಕ ಕಾರ್ಯಕರ್ತರು, ಅಭಿಮಾನಿಗಳು ಬಿಡಿಸಿದ ಚಿತ್ರಕ್ಕೆ ಮೋದಿ ಹಸ್ತಾಕ್ಷರ ಹಾಕಿದ್ರು. ಇನ್ನು ರಸ್ತೆ ಬದಿಯಲ್ಲಿ ನಿಂತಿದ್ದ ದಿವ್ಯಾಂಗರೊಬ್ಬರ ತಲೆ ಸವರಿದ್ರು. मैं देशवासियों को विशेष रूप से आग्रह करूंगा कि लोकतंत्र में मतदान ये सामान्य दान नहीं है. हमारे देश में दान का एक महात्म्य है. ಕ್ಷೇತ್ರದಲ್ಲಿ ಅಮಿತ್ ಶಾ ಮತದಾನ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಹಮದಾಬಾದ್ನ ಗಾಂಧಿನಗರದಲ್ಲಿ ಮತದಾನ ಮಾಡಿದ್ರು. ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕು ಚಲಾಯಿಸಿದ್ರು.